ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಪ್ರಜಾಪ್ರಭುತ್ವದ ಸಂರಕ್ಷಣೆ, ಜನಪರ ಜಾಗೃತಿ ಜೊತೆಗೆ ರಾಜಕಾರಣಿಗಳ ನಡವಳಿಕೆ ಬಿಚ್ಚಿಡುವ ಕೆಲಸವನ್ನ ಪತ್ರಕರ್ತರು ಮಾಡಬೇಕು. ಮಾಜಿ ಶಾಸಕ YSV ದತ್ತ ಹೇಳಿಕೆ. ರಾಜ್ಯ ಸರ್ಕಾರ ಆದೇಶದಂತೆ ಪ್ರತಿ ತಿಂಗಳ ಮೊದಲನೆಯ ಶನಿವಾರ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ VR ಗುರುದೇವ್ ಪದಗ್ರಹಣ. ವಾರ್ತೆಗಳ ವಿವರ. ನಾವು ರಾಜಕಾರಣಕ್ಕೆ ಬಂದ ಕಾಲಘಟ್ಟಕ್ಕೂ ಇಂದಿನ ರಾಜಕೀಯ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ತಾತ್ವಿಕ ಬದ್ಧತೆ, ಸೈದ್ಧಾಂತಿಕತೆ, ಪಾವಿತ್ರ್ಯತೆ ಕಾಪಾಡುವುದು ದೊಡ್ಡ ಸವಾಲಾಗಿದೆ ಎಂದು ಮಾಜಿ ಶಾಸಕ YSV ದತ್ತ ಹೇಳಿದರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿಯ ಸ್ಟಡಿ ವಿತ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಕಲಿಕೆಯ ತಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿ ವಾಕ್ ಸ್ವಾತಂತ್ರ್ಯ ಕಸಿದು ಮೂಲಭೂತ ಹಕ್ಕುಗಳನ್ನು ದಮನ ಮಾಡಿದರು. ವಿಪಕ್ಷ ನಾಯಕರನ್ನು ಜೈಲಿಗೆ ತಳ್ಳಿದರು. ಪ್ರಜಾಪ್ರಭುತ್ವದ ಉಸಿರು ನಿಲ್ಲಿಸುವಂತಹ ವಾತಾವರಣದಲ್ಲಿ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಹೋರಾಟ ನಡೆಸಿ ನಾವು ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದೆವು. ಪತ್ರಿಕಾ ರಂಗವನ್ನು ಪ್ರಜಾಪ್ರಭುತ್ವದ 4ನೇ ಅಂಗ ಎಂದು ಕರೆಯುತ್ತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಪ್ರಜಾಪ್ರಭುತ್ವದ ಸಂರಕ್ಷಣೆ, ಜನಪರ ಜಾಗೃತಿ ಜೊತೆಗೆ ರಾಜಕಾರಣಿಗಳ ನಡವಳಿಕೆ ಬಿಚ್ಚಿಡುವ ಕೆಲಸವನ್ನು ಪತ್ರಕರ್ತರು ಮಾಡಬೇಕು. ಪ್ರಜಾಪ್ರಭುತ್ವ ರಕ್ಷಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಮಾಧ್ಯಮ ಪ್ರಜಾಪ್ರಭುತ್ವದ ಕಣ್ಣು, ಕಿವಿ, ಬಾಯಿಯಾಗಿ ಕೆಲಸ ಮಾಡಬೇಕು. ಇಂದು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ. ನಿರ್ಭಯವಾಗಿ ಅಭಿಪ್ರಾಯ ಮಂಡಿಸಲು ಆಗುತ್ತಿಲ್ಲ. ಹಿಂದೆ ಸಂಪಾದಕೀಯ ನೋಡಿ ಜನ ಹೆದರುತ್ತಿದ್ದರು. ಅದು ಜನರ ಧ್ವನಿಯಾಗಿತ್ತು. ಆದರೀಗ ಚೂಪು ಹರಿತಾ ಇಲ್ಲದಾಗಿದೆ. ಆಡಳಿತಗಾರರು ಪತ್ರಕರ್ತರನ್ನು ಕಾಣುವ ರೀತಿ ಬದಲಾಗಿದೆ. ವಡ್ಡರ್ಸೆ ರಘುರಾಮ ಶೆಟ್ಟಿ ಅವರಂತಹ ರಾಜಕೀಯ ವಿಶ್ಲೇಷಣೆ ಮಾಡುವ ಪತ್ರಕರ್ತರು ಈಗ ಸಿಗುತ್ತಿಲ್ಲ ಎಂದು ಹೇಳಿದರು. ನಾವೆಲ್ಲ ರಾಜಕಾರಣಕ್ಕೆ ಒಂದು ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಬಹಳ ವ್ಯತ್ಯಾಸಗಳಾಗೋಗಿದೆ. ಹಾಗಾಗಿ ನಮಗೆ ಇದರ ಚಿಂತನೆಗಳ ಬಗ್ಗೆ ಹೇಗೆ ವಿಶ್ಲೇಷಣೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಬೋಜು. ಬಹಳ ಗಂಭೀರವಾದ ಸವಾಲುಗಳು ಎದುರಾಗ್ತಾ ಇದೆ. ಮತ್ತು ಇವತ್ತಿನ ಹೊಸ ಆವಿಷ್ಕಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತಾನೆ ಆ ಕಾಲದ ತಾತ್ವಿಕತೆ, ಬದ್ಧತೆ, ಸೈದ್ಧಾಂತಿಕತೆ ಅಥವಾ ವೃತ್ತಿ ಪಾವಿತ್ರ್ಯತೆ ಇದನ್ನು ಕಾಪಾಡಿಕೊಳ್ಳೋದು ಕೂಡ ಒಂದು ದೊಡ್ಡ ಸವಾಲಾಗ್ತಾ ಇದೆ. ನಾನು ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದು 1972-73ರಲ್ಲಿ. ಅಂದರೆ ಈಗಾಗಲೇ ಸುಮಾರು 50 ವರ್ಷಗಳಾಗೋಗಿದೆ. ಅವತ್ತಿನಿಂದ ನಾನು ಪತ್ರಿಕಾ ಗೆಳೆಯರ ಜೊತೆಯಲ್ಲಿ ಒಂದು ಆತ್ಮೀಯ ಸಂಬಂಧವನ್ನು ಇಟ್ಕೊಂಡು ಬಂದವರು. ನಾವೆಲ್ಲ ಬಂದಿದ್ದು ರಾಜಕಾರಣಕ್ಕಿಂತ ಹೆಚ್ಚಿಗೆ ಜನಪರವಾದ ಚಳುವಳಿಗಳ ಮೂಲಕ ನಾವೆಲ್ಲ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರು. ಆಗ ನೀವೇನು ಹುಟ್ಟೇ ಇರ್ತಿಲ್ಲ. 75ರ ದಶಕದಲ್ಲಿ ಈ ದೇಶದಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಹೇಳಿದ ಸಂದರ್ಭದಲ್ಲಿ ಈ ಮಾಧ್ಯಮಗಳ ಕತ್ತು ಹಿಸುಕುವಂಥ ಪ್ರಯತ್ನ ಆಯಿತು. ಸಂವಿಧಾನದತ್ತವಾದಂಥ ನಿಮ್ಮೆಲ್ಲರ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಾಯಿತು. ಎಲ್ಲ ಕಡೆಗಳೂ ಕೂಡ ಮೂಲಭೂತ ಹಕ್ಕುಗಳ ಗಮನ ಆಯಿತು. ಮಾತಾಡೋದು ಕಷ್ಟ, ನೇರವಾಗಿ ಹೇಳೋದು ಕಷ್ಟ, ಸರ್ಕಾರನ ಟೀಕೆ ಮಾಡುವುದೇ ಅಪರಾಧ ಅನ್ನೋ ಮಟ್ಟಕ್ಕೆ ವಾತಾವರಣ ಆಯಿತು. ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು ಜೈಲಿಗೆ ಹಾಕಿದರು. ಹಾಗಾಗಿ ಪ್ರಜಾಪ್ರಭುತ್ವ ಇನ್ನು ಮುಂದೆ ಕಷ್ಟವೇನೋ ಈ ದೇಶದಲ್ಲಿ ಇರೋ ಮಟ್ಟಕ್ಕೆ ಆ ವಾತಾವರಣ ಸೃಷ್ಟಿಯಾಗಿತ್ತು. ಅಂಥ ದಿನಗಳಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರು 2ನೇ ಗಾಂಧಿಯಾಗಿ ಮತ್ತೆ ಪ್ರಜಾಪ್ರಭುತ್ವನ ಪುನರ್ ಪ್ರತಿಷ್ಠಾಪನೆ ಮಾಡುವ ಒಂದು ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡಿದವರ ನೇತೃತ್ವದಲ್ಲಿ
ಅದನ್ನೇ ನಾವು ಜೇಪಿ ಆಂದೋಲನ ಅಂತ ಕರಿತೀವಿ. ನಾವೆಲ್ಲ ಆಗ ಯುವಕರಾಗಿದ್ವಿ, ಬಿಸಿರಕ್ತರ ತರುಣರಾಗಿದ್ವಿ. ನಾವೆಲ್ಲ ಆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನದ ಮೂಲಕ ಈ ಸಾರ್ವಜನಿಕ ಕ್ಷೇತ್ರಕ್ಕೆ ಕಾಲಿಟ್ವಿ. ಆಮೇಲೆ ಮುಂದಿದ್ದೆಲ್ಲ ಕಥೆ, ನಡೆದಿದ್ದೆಲ್ಲ ಇತಿಹಾಸ. ಆಮೇಲೆ ಆ ಹೋರಾಟ ಯಶಸ್ವಿ ಆಯಿತು. ವಿರೋಧ ಪಕ್ಷಗಳ ಕ್ರೋಢೀಕರಣ ಆಯಿತು. ಎಲ್ಲ ವಿರೋಧ ಪಕ್ಷಗಳು ಸಂಘಟಿತವಾದರೆ ಮಾತ್ರ ಒಂದು ಆಡಳಿತ ಪಕ್ಷಕ್ಕೆ ಬಲಿಷ್ಠ ಪರ್ಯಾಯ ಸಿಗುತ್ತೆ ಅಂತೇಳಿ ಅಭಿಪ್ರಾಯ ಬಂತು. ಆಗ ಹುಟ್ಟುಕೊಂಡಿದ್ದು ಜನತಾ ಪಕ್ಷ. ಆ ಜನತಾ ಪಕ್ಷ ಕಾಂಗ್ರೆಸ್ಗೆ ಪರ್ಯಾಯ ಅಂತಾಯಿತು. ಆ ಜನತಾ ಪಕ್ಷದಲ್ಲಿ ಎಡಪಂಥೀಯ, ಬಲಪಂಥೀಯ, ಮಧ್ಯಮಪಂಥೀಯ ಅಂತಿಲ್ಲ, ಎಲ್ಲರೂ ಸೇರಿಕೊಂಡು ಒಂದೇ ಒಂದು ವಿರೋಧ ಪಕ್ಷ ಅಂತಾಯಿತು. ಆಗ ಸಮಾಜವಾದಿ ಪಕ್ಷದವರು ಇದ್ದರು, ಜನಸಂಘದವರು ಇದ್ದರು, RSS ಸ್ವಯಂ ಸೇವಕರು ಸೇರಿಕೊಂಡಿದ್ರು. ಎಲ್ಲ ಸೇರಿಕೊಂಡು ಏಕೈಕ ವಿರೋಧ ಪಕ್ಷ ಅಂತಾಯಿತು. ಅದು ಜನಾಭಿಪ್ರಾಯ ಅದರ ಪರವಾಗಿ ಬಂತು. ಇಂದಿರಾ ಗಾಂಧಿಯವರೇ ಸೋತೋದ್ರು, ಪಕ್ಷವೂ ಸೋತೋಯ್ತು. ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಪ್ರಜಾಪ್ರಭುತ್ವ ಪುನರ್ ಪ್ರತಿಷ್ಠಾಪನೆ ಆಯಿತು. ಅಲ್ಲಿಂದ ಇತ್ತಲಾಗೆ ಎಲ್ಲ ನದಿಗಳಲ್ಲೂ ಸಾಕಷ್ಟು ನೀರು ಬರಬಹುದು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ SH ವಾಸುದೇವ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಹಾಗೂ ಅಮೋಘ್ ವಾಹಿನಿಯ ಮುಖ್ಯಸ್ಥರಾದ KPS ಪ್ರಮೋದ್, ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು, ಪ್ರಧಾನ ಕಾರ್ಯದರ್ಶಿ KJ ಸುರೇಶ್, ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಚಲಂ, ಹಿರಿಯ ಪತ್ರಕರ್ತ RP ವೆಂಕಟೇಶ್, ಕಾರ್ಯದರ್ಶಿ KM ಹರೀಶ್, ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಹಾಜರಿದ್ದರು. ರಾಜ್ಯ ಸರ್ಕಾರದ ಆದೇಶದಂತೆ ಪ್ರತಿ ತಿಂಗಳ ಮೊದಲನೆಯ ಶನಿವಾರ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದರು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 100ಕ್ಕೂ ಹೆಚ್ಚು ಅರ್ಜಿ ವಿಚಾರಣೆ ನಡೆಸಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆ ಆದೇಶದಂತೆ ಪ್ರತಿ ತಿಂಗಳ ಮೊದಲನೆಯ ಶನಿವಾರ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಹಾಗೂ ಅರಕಲಗೂಡು ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ 100ರಷ್ಟು ಅರ್ಜಿ ಸಲ್ಲಿಸಿದ್ದು, ಬಹುತೇಕ ಅರ್ಜಿ ರಸ್ತೆ ಒತ್ತುವರಿ ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಂದಿದ್ದು, ಹಲವು ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಲಾಗಿದೆ. ಇನ್ನು ಉಳಿದ ಅರ್ಜಿಗಳನ್ನು ಸರ್ಕಾರದ ನಿಯಮಾನುಸಾರವಾಗಿ ವಿಲೇವಾರಿ ಮಾಡಲಾಗುವುದು ಎಂದು ತಿಳಿಸಿದರು. ಇವತ್ತು ನಮ್ಮ ಅರಕಲಗೂಡು ತಾಲೂಕು ಕಚೇರಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಸಂಪರ್ಕ ಸಭೆಯನ್ನು ನಾವು ಇವತ್ತು ನಡೆಸಿದ್ದೇವೆ. ಆ್ಯಕ್ಚುಲಿ ನಮ್ಮ ಜಿಲ್ಲಾಡಳಿತದಿಂದ ಒಂದು ನಿರ್ದೇಶನ ಇದೆ, ಪ್ರತಿ ತಹಸೀಲ್ದಾರ್ ಅವರಿಗೆ ಪ್ರತಿ ತಿಂಗಳ ಮೊದಲ ಶನಿವಾರ ಕಡ್ಡಾಯವಾಗಿ ಅವರ ಕೇಂದ್ರ ಸ್ಥಾನದಲ್ಲಿ ಇದ್ದು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಜನಸಂಪರ್ಕ ಸಭೆಯನ್ನು ಅವರು ನಡೆಸಬೇಕು, ಪ್ರತಿ ತಿಂಗಳು ನಡೆಸಬೇಕು. ಜಿಲ್ಲಾಡಳಿತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 3ನೇ ಶನಿವಾರ ನಾವು ಅಲ್ಲಿ ಸಭೆಯನ್ನು ನಾವು ನಡೆಸ್ತೇವೆ. ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ. ಈ ಬಾರಿ ಅಷ್ಟು ಅಲ್ಲದೆ ಮತ್ತು ಪ್ರತಿ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಭೆಯನ್ನು ಜನಸಂಪರ್ಕ ಸಭೆಯನ್ನು ನಡೆಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೇ ದಿನಗಳ ಹಿಂದೆ ಬೇಲೂರಲ್ಲಿ ಸಹ ನಾವು ನಡೆಸಿದ್ವಿ. ಈಗ ಆಲ್ರೆಡಿ ಹಾಸನ, ಚನ್ನರಾಯಪಟ್ಟಣ, ಸಕಲೇಶಪುರ, ಬೇಲೂರು ಹೀಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಸಭೆ ನಡೆದಿದೆ. ಇದರಿಂದ ಏನು ಅಂದರೆ, ಒಂದು ಜನಗಳ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಅಧಿಕಾರಿಗಳು ಒಂದು ಬದ್ಧರಾಗಿ ಅವರು ನಿರ್ವಹಿಸಲಿಕ್ಕೆ ನಿರ್ದೇಶನ ನೀಡಲಾಗಿದೆ. ಇವತ್ತು ನಾವು ಅರಕಲಗೂಡಲ್ಲಿ ಸಹ ನಮಗೆ ಅನೇಕ ದೂರುಗಳು ಬಂದಿದೆ. ಹಾಗೆ ಹೇಳಬೇಕು ಅಂದರೆ ಸುಮಾರು 500 ಜನ ಬಂದಿದ್ದಾರೆ. ಆದರೆ ಅರ್ಜಿಗಳು ಸುಮಾರು 85ರಿಂದ 100 ಅರ್ಜಿಗಳು ನಮಗೆ ಬಂದಿವೆ. ಅನೇಕ ಸಮಸ್ಯೆಗಳು, ಸಾರ್ವಜನಿಕರ ಸಮಸ್ಯೆಗಳು, ಅದರಲ್ಲೂ ಮುಖ್ಯವಾಗಿ ರಸ್ತೆಯನ್ನು ತೆರವು ಮಾಡೋದಿರ್ಬೋದು, ಸ್ಮಶಾನ ಒತ್ತುವರಿ ಇರ್ಬೋದು, ಕೆರೆಗಳ ಒತ್ತುವರಿ ಇರಬಹುದು, ಮತ್ತು ಇತರ ಸಾಗುವಳಿ ಚೀಟಿಗಳನ್ನು ಒತ್ತುವರಿ ದುರಸ್ತಿ ಮಾಡುವ ಬಗ್ಗೆ, ಖಾತಾ ಮಾಡಿಕೊಡುವ ಬಗ್ಗೆ, ಈ ರೀತಿಯಾಗಿ ಅನೇಕ, ಅದನ್ನೇ ನಾನು ಅಬ್ಸರ್ವ್ ಮಾಡಿದ್ದು ಕಂದಾಯ ಇಲಾಖೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಹೆಚ್ಚಿನದಾಗಿದೆ. ಜೊತೆಯಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಒಂದು ಉದ್ಯಾನವನ ಡೆವಲಪ್ಮೆಂಟ್ಗೆ ಇರ್ಬೋದು, ಸ್ವಚ್ಛತಾ ವಿಷಯವಾಗಿ ಇರಬಹುದು,
ಮತ್ತು ಮೂಲಭೂತ ಸೌಕರ್ಯಗಳು ಎಸ್ಪೆಷಲಿ ಸ್ಲಮ್ ಏರಿಯಾಸ್ ಮತ್ತು ಇನ್ನುಳಿದ ಪ್ರದೇಶಗಳು ಜೈ ಭೀಮ್ ನಗರ ಇರ್ಬೋದು ಮತ್ತು ಇತರ ಪ್ರದೇಶಗಳಲ್ಲಿ ಚರಂಡಿ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಕೋರಿ ಸ್ಟ್ರೀಟ್ ಲೈಟ್ಸ್ ಅವರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ನಿಜವಾಗ್ಲೂ ಇದು ಹೇಳಬೇಕು ಅಂದರೆ ಒಂದು ಅರ್ಥಪೂರ್ಣನೆ ಅಂತ ಹೇಳ್ಬೋದು, ಒಂದು ಸಫಲತೆ ಅನ್ಬೋದು. ಯಾಕಂದರೆ ಒಂದು ಜನರ ಒಂದು ಅನೇಕ ವಿಷಯಗಳು ನಮ್ಮ ಗಮನಕ್ಕೂ ಸಹ ತಗೊಂಡು ಬಂದಿದ್ದಾರೆ. ಮತ್ತು ಈ ಅರ್ಜಿಗಳನ್ನು ಬರೀ ಕೇಳೋದು ಅಷ್ಟೇ ಅಲ್ಲ, ಮತ್ತು ಇವುಗಳನ್ನು ಕಡ್ಡಾಯವಾಗಿ ಅವುಗಳಲ್ಲಿ ತೆಗೆದುಕೊಂಡ ಕ್ರಮದ ಬಗ್ಗೆಯೂ ಸಹ ನಾವು ಅನುಪಾಲನೆಯನ್ನು ಮಾಡ್ತೇವೆ. ಅದರಲ್ಲಿ ಎಷ್ಟೋ ವಿಷಯಗಳು ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಬಗ್ಗೆ ಬಂದಾಗ ಅವುಗಳಿಗೆ ನಾವು ಅನುದಾನ ವ್ಯವಸ್ಥೆ ಮತ್ತು ಅವುಗಳ ರಿಸೋರ್ಸ್ ಮೊಬಿಲೈಸೇಷನ್ ಅಂದರೆ ಆ ಸಂಬಂಧಿಸಿದ ಇಲಾಖೆಗೆ ನಾವು ಮಾಹಿತಿಯನ್ನು ನೀಡಿ ಮತ್ತು ಪ್ರಸ್ತಾವನೆಯನ್ನು ಸಲ್ಲಿಸಿ ಅನುಮೋದನೆಯನ್ನು ಪಡಬೇಕಾಗುತ್ತೆ. ಆದಾಗ್ಯೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ವಿಷಯಗಳನ್ನು ನಾನು ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ RIs DTs ಎಲ್ಲರಿಗೂ ನಿರ್ದೇಶನವನ್ನು ನೀಡಿದ್ದೇನೆ. ಎಲ್ಲಿ ನಿಯಮಾನುಸಾರ ಇದೆ, ಕಾನೂನಾತ್ಮಕವಾಗಿದೆ, ಕೂಡಲೇ ಅವುಗಳಿಗೆ ಪರಿಹಾರವನ್ನು ನೀಡಬೇಕು. ಕೆಲವು ಅರ್ಜಿಗಳು ಸಮಯವನ್ನು ತೆಗೆದುಕೊಳ್ಳುತ್ತದೆ, ಯಾಕಂದರೆ ಅವರೆಲ್ಲ ದುರಸ್ತಿಗೆ ಕೋರ್ತಾ ಇದ್ದಾರೆ. ಕೆಲವೆಲ್ಲ ಇನಾಮ್ ಜಮೀನುಗಳ ಬಗ್ಗೆ ಕೇಳಿದ್ದಾರೆ. ಕೆಲವೆಲ್ಲ ಇನ್ನೂ ಬಗರ್ಹುಕುಂ ಸಮಿತಿಗೆ ಅರ್ಜಿಗಳನ್ನು ಪ್ಲೇಸ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅವುಗಳಿಗೆ ಒಂದು ಸ್ವಲ್ಪ ಸಮಯ ಬೇಕಾಗ್ತದೆ. ಅದು ಕೂಡಲೇ ಆಗೋದಿಲ್ಲ. ಕೆಲವು ಕೂಡಲೇ ಪರಿಹಾರ ಮಾಡಲಿಕ್ಕೆ ಇದೆ, ಕೆಲವು ಒಂದು ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗ್ತದೆ. ಕೆಲವು ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಎಂಡೋರ್ಸ್ಮೆಂಟ್ ಹಿಂಬರಹವನ್ನು ಕೊಡಿ ಅಂತೇಳಿ ಎಂಡೋರ್ಸ್ಮೆಂಟ್ ಕೊಡುವಾಗ ಯಾಕೆ ನಾವು ಇದನ್ನು ಮಾಡಲಿಕ್ಕೆ ಬರಲ್ಲ ಅನ್ನೋ ಕಾರಣಗಳನ್ನು ಸ್ಪಷ್ಟವಾಗಿ ನಮೂದಿಸಿ ಅಂತ ಹೇಳಿದ್ದೇನೆ. ಯಾಕಂದರೆ ಜಸ್ಟ್ ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಬರೋದಿಲ್ಲ, ಅನುಮೋದನೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅರ್ಜಿದಾರರಿಗೆ ಗೊಂದಲ ಆಗ್ತದೆ. ಹಾಗಾಗಿ ಅದನ್ನು ಕಡ್ಡಾಯವಾಗಿ ನಿಯಮಾನುಸಾರ ಯಾವ ಕಾರಣಗಳಿಗೆ ಅರ್ಜಿಯನ್ನು ನಾವು ಪರಿಗಣಿಸಲು ಸಾಧ್ಯವಿಲ್ಲ ಅನ್ನೋದನ್ನು ಒಂದು ಸ್ಪೀಕಿಂಗ್ ಆರ್ಡರ್ ಅಂದರೆ ಒಂದು ಕರೆಕ್ಟಾಗಿ ಅವರು ಹೇಳಬೇಕು ಅರ್ಜಿದಾರರಿಗೆ. ಆಗ ಅವ್ರಿಗೂ ಗೊತ್ತಾಗ್ತದೆ ನಮ್ಮ ಅರ್ಜಿಯನ್ನು ಯಾಕೆ ಪರಿಶೀಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಈ ನಿಟ್ಟಿನಲ್ಲಿ ನಾವು ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ BR ಗುರುದೇವ್ ಅವರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ GT ಕುಮಾರ್, ಸಹ ಕಾರ್ಯದರ್ಶಿಯಾಗಿ GR ಶ್ರೀನಿವಾಸ್ ಹಾಗೂ ಖಜಾಂಚಿಯಾಗಿ SJ ಶ್ರೀಧರ್ ಅವರು ಶನಿವಾರ ಸಂಸ್ಥೆಯ ಕಚೇರಿಯಲ್ಲಿ ನೂತನ ಪದಾಧಿಕಾರಿಗಳಾಗಿ ಅಧಿಕೃತವಾಗಿ ಪದಗ್ರಹಣ ಮಾಡಿದರು. ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಗೌರವಯುತ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರು, ನಿರ್ದೇಶಕರು, ಗಣ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಭವಿಷ್ಯದ ಬೆಳವಣಿಗೆ, ತಾಂತ್ರಿಕ ಶಿಕ್ಷಣದ ವಿಸ್ತರಣೆ ಹಾಗೂ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಚರ್ಚೆಗಳು ನಡೆಯಿತು. ಅಧಿಕಾರ ಸ್ವೀಕರಿಸಿದ ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷ BR ಗುರುದೇವ್, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು ತಮ್ಮ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ, ಆಧುನಿಕ ಸೌಲಭ್ಯಗಳು, ಉದ್ಯೋಗಮುಖಿ ತರಬೇತಿ ಹಾಗೂ ಕೈಗಾರಿಕಾ ಸಂಪರ್ಕಗಳನ್ನು ಹೆಚ್ಚಿಸುವ ಕೆಲಸಕ್ಕೆ ಆದ್ಯತೆ ನೀಡಲಾಗುವುದು. ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆಯುವುದಲ್ಲ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಾವು ಗುರುತಿಸಿಕೊಳ್ಳುವ ರೀತಿಯ ಶಿಕ್ಷಣ ಪಡೆಯಬೇಕು. ಅದಕ್ಕಾಗಿ ಸಂಸ್ಥೆಯ ಎಲ್ಲ ಕಾಲೇಜುಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ, ಪ್ರಯೋಗಾಲಯಗಳ ಸುಧಾರಣೆ, ಡಿಜಿಟಲ್ ಶಿಕ್ಷಣ ವ್ಯವಸ್ಥೆ ಹಾಗೂ ನೈಪುಣ್ಯಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು. 1.5 ವರ್ಷದ ಹಿಂದೆ ಏನು RT ದೇವೇಗೌಡರು ಮತ್ತು ಅವರ ತಂಡ ಏನಿದೆ, ಆ ತಂಡದ ದುರಾಡಳಿತವನ್ನು ನೋಡಿ ಸುಮಾರು 1.5 ವರ್ಷದ ಹಿಂದೆ ನಾವು ಅವಿಶ್ವಾಸವನ್ನು ಮಂಡಿಸಿದ್ವಿ. ಮಂಡಿಸಿದಂಥ ಸಮಯದಲ್ಲಿ ಅವರು 11, ನಾವು 13 ಇದ್ವಿ. ಅವತ್ತೇ ಅವ್ರು ಸೋತಿದ್ರು. ಏನು ನಾವು ಇವತ್ತು ಜ್ಞಾಪಕ ಮಾಡ್ಕೊತೀವಿ. ಒಂದೇ ಓಟಲ್ಲಿ ಸೋತಂತಹ ವಾಜಪೇಯಿ ಅವರು ಇನ್ನೂ 100 ವರ್ಷ ಜ್ಞಾಪಕ ಇರ್ತದೆ. ಯಾಕೆ ಒಂದೇ ಓಟಲ್ಲಿ ಸೋತರು, ಅವರು ರಾಜೀನಾಮೆ ಕೊಟ್ಟು ಹೋದರು. ಆದರೆ ಈ ತಂಡ ಏನಿದೆ, RT ದೇವೇಗೌಡರು ಮತ್ತು ಜಗದೀಶ್ ತಂಡ, ಪ್ರಥಮ ಅವಿಶ್ವಾಸದಲ್ಲೇ 11, 13 ಇದ್ದರೂ ರಾಜೀನಾಮೆ ಕೊಡದಲ್ಲೇ ಈ ಕುರ್ಚಿಯನ್ನು ಬಿಡೋದಕ್ಕೆ ತಯಾರಿರಲಿಲ್ಲ. ಅವರು ಕೋರ್ಟಿಗೆ ಹೋದರು, ಕೋರ್ಟಲ್ಲಿ ಅವರಂತಲೇ ಆಗಿದೆ. ಮತ್ತೆ ಇನ್ನೊಂದು ಕೋರ್ಟಿಗೆ ಹೋದರು, ಅದು ಆಯಿತು. ಕೊನೆಗೆ ನಾವು ಹೈಕೋರ್ಟಿಗೆ ಹೋದ್ವಿ. ಹೈಕೋರ್ಟ್ನಲ್ಲಿ ನಮ್ಮಂತಾಗಿದೆ. ಹೈಕೋರ್ಟಿಗೆ ಹೋಗೋ ಹೊತ್ತಿಗೆ ನಮ್ಮ ಸಂಖ್ಯಾಬಲ 14 ಆಯಿತು, ಅವ್ರದ್ದು 10 ಆಯಿತು. ನಮ್ಮ ಸೊಸೈಟಿಯ ರೆಸೊಲ್ಯೂಷನಲ್ಲಿ 11 ಜನ ಇದ್ದರೆ ಮಾತ್ರ ಮೀಟಿಂಗ್ ಮಾಡ್ಬೋದು, 10 ಜನ ಇದ್ದರೆ ಮೀಟಿಂಗೇ ಮಾಡೋಕ್ಕಾಗಲ್ಲ. ಇದು 15 ವರ್ಷ ಕಾರ್ಯದರ್ಶಿಯಾದಂಥ RT ದೇವೇಗೌಡರು ಅವರೇ ರಚಿಸಿದಂಥ ಈ ಇದನ್ನು ರೆಸೊಲ್ಯೂಷನ್ನ ಗೊತ್ತಿದ್ದು ಜಾಗ ಖಾಲಿ ಮಾಡಿದ್ರೆ ಇವತ್ತು ನಾವು ಜಾಗ ಖಾಲಿ ಮಾಡಲ್ಲ ಅಂತಲೇ ಕೂತಿದ್ರು. ಸನ್ಮಾನ್ಯ ನಮ್ಮ ಈ ತಂಡದ ನಾಯಕರಾದಂಥ ಅಶೋಕ್ ಹಾರ್ನಳ್ಳಿ ಅವರು
ಬಹಳಷ್ಟು ಅವ್ರನ್ನ ಕಾನೂನು ರೀತಿ ಏನು ಇದೆ ಅಂತ ತಿಳಿಸಿ ಹೇಳಿದ್ರು ಅವ್ರಿಗೆ ಅರ್ಥ ಆಗಿರಲಿಲ್ಲ. ಮೊನ್ನೆವರೆಗೂ ಅವ್ರು ಕಾನೂನು ರೀತಿ ಏನು ಮಾಡಬೇಕು, ನೀವು ತಪ್ತಾ ಇದ್ದೀರಾ ಅನ್ನೋದು ಅವರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದರು. ಆದರೂ ಅವ್ರು ಬಿಡೋದಕ್ಕೆ ತಯಾರಿಲ್ಲ. ಇವತ್ತು ನಾವು ನಮ್ಮ ಹೈಕೋರ್ಟ್ನಲ್ಲಿ ವೆಬ್ಸೈಟ್ನಲ್ಲಿ ಬಂದಿದೆ ನಮಗೆ ಆರ್ಡ್ರ್. ನಮಗೆ ನೀವೇ ಅಧ್ಯಕ್ಷರು GT ಕುಮಾರ್ ಅವರು, ಕಾರ್ಯದರ್ಶಿ ಶ್ರೀಧರ್ ಅವರು, ಖಜಾಂಜಿ ಅಂತೇಳಿ ಹೈಕೋರ್ಟ್ನಲ್ಲಿ ಆಗಿದೆ. ಬರವಣಿಗೆಯಲ್ಲಿ ಬರಬೇಕಾಗಿದೆ. ಅಷ್ಟು ಬಿಟ್ಟರೆ ವೆಬ್ಸೈಟಲ್ಲಿ ಈಗಾಗಲೇ ಬಂದಾಗಿದೆ. ಇಟ್ ಹ್ಯಾಸ್ ಬಿನ್ ಅಲೋಡ್ ಅಂತಲೇ ಆಗಿದೆ. ಬೇಲೂರು ತಾಲೂಕಿನ ಹೆಬ್ಬೀಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಶಾಸಕರಾದ HK ಸುರೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗ್ರಾಮ ದೇವತೆ ಗಜಲಕ್ಷ್ಮಿ ಪಾದಕ್ಕೆ ನಮಸ್ಕರಿಸಿ ಮಾತನಾಡಿದ ಅವರು, ಗಜಲಕ್ಷ್ಮಿ ಶಕ್ತಿ ದೇವತೆ. ಕಳೆದ 15 ದಿನಗಳ ಹಿಂದೆ ಜಾತ್ರೆ ನಡೆದಿದ್ದರಿಂದ ಪೂಜೆಯನ್ನು ಆಗ ನಡೆಸಲು ಸಾಧ್ಯವಾಗಲಿಲ್ಲ. ಇಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ನೆರವೇರಿಸುತ್ತಿದ್ದೇವೆ. ಈ ಬೀಡು ಗ್ರಾಮದಲ್ಲಿ ಗಜಲಕ್ಷ್ಮಿ ದೇವಸ್ಥಾನದಿಂದ ಗ್ರಾಮಕ್ಕೆ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಈ ಕಾಮಗಾರಿ ಆರಂಭಿಸಲಾಗಿದೆ. ಇಲ್ಲಿನ ರಸ್ತೆ ಕಿರಿದಾಗಿರುವುದರಿಂದ ಡಾಂಬರು ದೀರ್ಘಕಾಲ ಉಳಿಯುವುದಿಲ್ಲ. ಆದ್ದರಿಂದ ಶಾಶ್ವತ ಪರಿಹಾರವಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗುತ್ತಿದೆ. ಇದು ಗ್ರಾಮಸ್ಥರ ಬಹುಕಾಲದ ಬೇಡಿಕೆಯಾಗಿದ್ದು, ಇದೀಗ ಈಡೇರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಗಜಲಕ್ಷ್ಮಿ ಪಾದಕ್ಕೆ ನಮಸ್ಕರಿಸುತ್ತಾ ಇಬ್ಬೀಡಿನ ಸಮಸ್ತ ಎಲ್ಲ ಹಿರಿಯರ ಕಿರಿಯರ ಪಾದಕ್ಕೆ ನಮಸ್ಕರಿಸುತ್ತಾ, ಗಜಲಕ್ಷ್ಮಿ ಒಂದು ಶಕ್ತಿ ದೇವತೆ. ಕಳೆದ 15 ದಿವಸದಲ್ಲಿ ಜಾತ್ರೆ ಆಗಿತ್ತು. ಅವತ್ತೇ ಪೂಜೆಯನ್ನು ಮಾಡಬೇಕಾಗಿತ್ತು. ಎಲ್ಲ ಜಾತ್ರಾ ಸಮಾರಂಭದಲ್ಲಿದ್ದರೂ ಹಾಗಾಗಿ ಮಾಡೋಕ್ಕಾಗಲಿಲ್ಲ. 25 ಲಕ್ಷ ರೂಪಾಯಿ ಅನುದಾನವನ್ನು ಗಜಲಕ್ಷ್ಮಿ ದೇವಸ್ಥಾನದಿಂದ ಹಿಬ್ಬೀಡಿಗೆ ರಸ್ತೆಗೆ, ಕಾಂಕ್ರೀಟ್ ರಸ್ತೆಗೆ, ಯಾಕೆಂದರೆ ಇಲ್ಲಿ ಕಿರಿದಾದ ರಸ್ತೆ ಇರೋದರಿಂದ ಡಾಂಬರ್ ಹಾಕಿದ್ರೆ ನಿಲ್ಲಲ್ಲ, ಕಾಂಕ್ರೀಟ್ ಹಾಕಿದರೆ ಶಾಶ್ವತವಾಗಿರುತ್ತೆ ಅಂತಕ್ಕಂಥದ್ದು ಗುಣಮಟ್ಟದ ಕೆಲಸವನ್ನು ಇಲ್ಲಿಂದ ಪ್ರಾರಂಭ ಮಾಡಿ 25 ಲಕ್ಷ ರೂಪಾಯಿ ಕೆಲಸವನ್ನು ಮುಗಿಸ್ಕೊಡ್ತಕ್ಕಂಥದ್ದಾಗುತ್ತೆ. ಇದು ಬಹುದಿನದ ಬೇಡಿಕೆ ಇತ್ತು. ನಾನು ಅವರಿಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೆ, ಖಂಡಿತವಾಗ್ಲೂ ಅದನ್ನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು. ಇವತ್ತು ಈ ಸುದಿನ ಕೂಡು ಬಂದಿದೆ. ಹಾಗಾಗಿ ಗಜಲಕ್ಷ್ಮಿ ಆಶೀರ್ವಾದ, ಇಬ್ಬೀಡಿ ಜನತೆಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆಯನ್ನು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲೋಕೇಶ್, ರಾಮಚಂದ್ರೇಗೌಡ, ರಂಗನಾಯಕ್, ವಿಜಯೇಂದ್ರ, ಪಟೇಲ್, ರಾಜೇಗೌಡ, ಗ್ರಾಮಸ್ಥರು ಹಾಗೂ ಮುಖಂಡರು ಹಾಜರಿದ್ದರು. ಈಗ ಜಾಹೀರಾತು. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ.
ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, NEET, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಮೂಗು ವಾರ್ತೆಗಳಿಗೆ ಸ್ವಾಗತ. ಬೇಲೂರು ಪಟ್ಟಣದ ಇಂದಿರಾ ಕ್ಯಾಂಟೀನ್ಗೆ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ಮೂಲಭೂತ ಸೌಲಭ್ಯಗಳ ಪರಿಶೀಲನೆ ನಡೆಸಿದರು. ಈ ವೇಳೆ ಕ್ಯಾಂಟೀನ್ನಲ್ಲಿನ ಆಹಾರದ ಗುಣಮಟ್ಟ, ಸ್ವಚ್ಛತೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಸೇವೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಕಡಿಮೆ ದರದಲ್ಲಿ ಆಹಾರ ಒದಗಿಸುವ ಯೋಜನೆ ಬಡವರು ಹಾಗೂ ವೃದ್ಧರಿಗೆ ಬಹಳ ಅನುಕೂಲಕರವಾಗಿದೆ. ಕ್ಯಾಂಟೀನ್ನಲ್ಲಿ ಉತ್ತಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಗ್ಯಾಸ್ ಕೊರತೆ ಇದ್ದರೂ ಸಹ ಸಿಬ್ಬಂದಿ ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಯಾರಿಗೂ ತೊಂದರೆಯಾಗದಂತೆ ಊಟ ಬಡಿಸುತ್ತಿರುವುದು ಅವರ ಬದ್ಧತೆಯನ್ನು ತೋರಿಸುತ್ತದೆ. ಇನ್ನು ಕುಡಿಯುವ ನೀರಿನ ದುರ್ಬಳಕೆ ತಪ್ಪಿಸಲು ಫಿಲ್ಟರ್ ಅನ್ನ ಕ್ಯಾಂಟೀನ್ ಒಳಗೆ ಅಳವಡಿಸಿರುವುದು ಜವಾಬ್ದಾರಿಯುತ ಕ್ರಮವಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯ ಒದಗಿಸಲಾಗಿದೆ. ಒಡೆದು ಹೋಗಿರುವ ನಲ್ಲಿ ಸೇರಿದಂತೆ ಸಣ್ಣ ಪುಟ್ಟ ರಿಪೇರಿಗಳ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇಂದಿರಾ ಕ್ಯಾಂಟೀನ್ ವಿಸಿಟ್ ಮಾಡ್ತಾರೆ. ನಮ್ಮ ಜನಪ್ರಿಯ ಸರ್ಕಾರದ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಸರ್ ಅವಧಿಯಲ್ಲಿ ಇದು ಇಂದಿರಾ ಕ್ಯಾಂಟೀನು ಅಧಿಕೃತವಾಗಿ ಓಪನ್ ಆಗಿದ್ದು, ಇದ್ರ ಮೂಲ ಉದ್ದೇಶ ಬಂದು ಬಡವರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಮತ್ತು ಪ್ರತಿಯೊಂದು ವಯಸ್ಸಾದವ್ರಿಗಿರ್ಬೋದು ಎಲ್ರಿಗೂ ಸಹ ಇದು ಉಪಯೋಗ ಪಡ್ಕೊಂಡಿದ್ದೀವಿ. ಇವಾಗ ಒಂದು ವಯಸ್ಸಾದವರಾಗಲಿ ಬೆಳಗ್ಗೆ ಟೈಮಲ್ಲಿ BP, ಶುಗರ್ ಅಂಥವೆಲ್ಲ ಕಾಯಿಲೆ ಅಂತ ಸ್ಕ್ರೀನ್ ಟೈಮಿಗೆ ಏನು 8:30 ಅಂತೀವಿ, ಆ ಟೈಮಿಗೆ ತಿಂಡಿ ಮಾಡೋಕ್ಕಾಗದಿಲ್ದಾಗ ನಾವಿಲ್ಲಿ ಏನು 5 ರೂಪಾಯಿ ಕೊಟ್ಟು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಊಟ ಬಂದು 10 ರೂಪಾಯಿ, ತಿಂಡಿ 5 ರೂಪಾಯಿ ಇರುತ್ತೆ. ಅದನ್ನು ಊಟ ಮಾಡ್ತೀನಿ, ತಿಂಡಿ ಎಲ್ಲ ತಿಂತಾರೆ. ಜೊತೆಗೆ ಇಲ್ಲಿ ನಮ್ಮ ಜನಪ್ರಿಯ ಸರ್ಕಾರ ಅಂದರೆ ಯಾರು ಹಸುವಿಂದ ಇರಬಾರ್ದು ಅನ್ನೋ ಒಂದು ಮೂಲ ಉದ್ದೇಶ, ಕಾನ್ಸೆಪ್ಟ್ ಮೇನು. ಹಂಗಾಗಿ ಒಳ್ಳೆ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮ್ಮಲ್ಲಿ ಬೇಲೂರಲ್ಲಿ ಏನು ನಾವು ಇಂದಿರಾ ಕ್ಯಾಂಟೀನ್ ಇದು ಮಾಡಿದ್ದೀವಿ, ಸ್ವಚ್ಛತೆ ಆಗಿರ್ಬೋದು, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮತ್ತು ಊಟನೂ ಅಷ್ಟೇ ಇದಾಗಿದೆ. ಗ್ಯಾಸ್ ಇಲ್ಲ ಅಂತ ಅಂದರೂ ಒಲೆಯಲ್ಲೇ ಅಡುಗೆ ಮಾಡಿ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ವಚ್ಛತೆ ಎಲ್ಲ ಚೆನ್ನಾಗಿದೆ. ಕುಡಿಯೋ ನೀರಿಂದೆಲ್ಲ ಹೊಸದಾಗಿ ಫಿಲ್ಟರ್ ಇದು ಮಾಡಿದ್ದಾರೆ. ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ, ಮತ್ತು ಹೊರಗಡೆ ಒಂದು ನಲ್ಲಿದ್ದು ಅಷ್ಟೇ ಒಂದೇನೋ ಟ್ಯಾಪ್ ಏನೋ ಹೋಗಿದೆ, ಅದನ್ನೊಂದು ರೆಡಿ ಮಾಡಿಸ್ತೀವಿ. ಮೇಲೆ ಅಧಿಕಾರಿ ಏನಿದ್ದಾರೆ ಇಲ್ಲಿ ನೋಡ್ಕೊಂಡ್ರೆ ಮೇಂಟೆನೆನ್ಸ್ ಮಾಡ್ತಾರಲ್ಲ, ಅವ್ರಿಗೆ ಇವತ್ತು ಇನ್ಫಾರ್ಮೇಶನ್ ಮಾಡಿ ಇವಾಗ ಏನು ನೀವು ಹೇಳಿದ್ರೆ ಇದ್ರದ್ದಾಗಿರ್ಬೋದು, ಗ್ಲಾಸಿಂದ ಆಗಿರ್ಬೋದು, ಅದನ್ನು ರೆಡಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯ ಅಧಿಕಾರಿ ಲೋಹಿತ್ ಸೇರಿದಂತೆ ಪುರಸಭೆ ಸದಸ್ಯರು ಹಾಜರಿದ್ದರು. 2020-26ನೇ ಸಾಲಿನ SSLC ಹಾಗೂ PUC ವಾರ್ಷಿಕ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಬೇಲೂರು ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ HK ಸುರೇಶ್ ಮಾತನಾಡಿ, ಶಿಕ್ಷಣವು ಯಾರಿಂದಲೂ ಕಸಿದುಕೊಳ್ಳಲಾಗದ ಸಂಪತ್ತಾಗಿದ್ದು, ಜೀವನದಲ್ಲಿ ಉನ್ನತ ಗುರಿ ಸಾಧಿಸಲು ಇದು ಪ್ರಮುಖ ಸಾಧನ. ಪೂರ್ಣಚಂದ್ರ ತೇಜಸ್ವಿಯವರ ಚಿಂತನೆಗಳನ್ನು ಉಲ್ಲೇಖಿಸಿ, ಶಿಕ್ಷಣವು ಕೇವಲ ಅಕ್ಷರ ಜ್ಞಾನವಲ್ಲ, ಸಂಸ್ಕಾರವಂತ ಸಮಾಜ ನಿರ್ಮಾಣಕ್ಕೆ ದಾರಿ ತೋರುವ ಶಕ್ತಿ. ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಪರಿಶ್ರಮವೇ ಪ್ರಮುಖ ಕಾರಣ. ವಿದ್ಯಾರ್ಥಿ, ಶಿಕ್ಷಕ, ಪೋಷಕರು, ಶೈಕ್ಷಣಿಕ ಸಂಸ್ಥೆ ಎಂಬ 4 ಸ್ತಂಭಗಳು ಒಟ್ಟಾಗಿ ಸೇರಿದಾಗಲೇ ಯಶಸ್ಸು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಅದನ್ನು ಗುರುತಿಸಿ ಅವರಿಗೆ ನಾವು ಒಂದಿಷ್ಟು ಚಪ್ಪಾಳೆಯನ್ನು ಕೊಟ್ಟರೆ ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ ಆಗುತ್ತೆ. ಯಾರೂ ಕಲಿಯಲಾಗದ ಆಸ್ತಿ ಯಾವ್ದಾರ ಇದೆ ಅಂದ್ರೆ ಅದು ವಿದ್ಯೆ ಮಾತ್ರ. ಆ ವಿದ್ಯೆಗೆ ಒತ್ತು ಕೊಡಬೇಕಲ್ವಾ. ಈ ಜಗತ್ತಲ್ಲಿ ಇರ್ತಕ್ಕಂಥ ಏನು ವಿಸ್ತೀರ್ಣ ಅಷ್ಟೇ ಇರುತ್ತೆ, ವಿಸ್ತೀರ್ಣ ಏರಿಕೆ ಆಗಲ್ಲ. ನಾವು ಇನ್ನ ಚಂದ್ರಲೋಕಕ್ಕೆ ಹೋಗ್ಬೇಕು, ಸೂರ್ಯಲೋಕಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೂ 16 ವರ್ಷಗಳ ಕಾಲ, 16 ಅಲ್ಲ, ಸಾವಿರಾರು ವರ್ಷಗಳು ಬೇಕು. ಆದರೆ ಇವತ್ತು ಪ್ರಸ್ತುತ ಇರತಕ್ಕಂಥ ವಿಸ್ತೀರ್ಣಗಳು ಅಷ್ಟೇ ಇರುತ್ತೆ. ಈ ವಿಸ್ತೀರ್ಣಕ್ಕೆ
ಆಸ್ತಿ ಅಂತ ಕಿತ್ತಾಡ್ಬೇಕಂಥದ್ದು ನಮ್ಮ ಮುಂದೆ ಇದೆ. ಆದರೆ ಯಾವುದೇ ವಿಸ್ತೀರ್ಣದ ಇದಿಲ್ಲದಲ್ಲೇ ಅದನ್ನು ಯಾರೂ ಕರ್ಕೊಂಡು ಹೋಗೋಕ್ಕಾಗ್ದಲೇ ಇರತಕ್ಕಂಥದ್ದು ಒಂದೇ ಒಂದು ವಿದ್ಯೆ. ಅದಕ್ಕೆ ನಾವು ಉತ್ತರ ಕೊಡ್ತಕ್ಕಂಥದ್ದನ್ನು. ಈ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸುಮಾರು 50 ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಉಪನ್ಯಾಸಕ ಪೂರ್ಣಚಂದ್ರ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವೀಣಾ, ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷೆ ಶೋಭಾ ಗಣೇಶ್, ನವೀನ್ ಕುಮಾರ್, ಧನಂಜಯ್, ಕರಿಬಸಪ್ಪ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಪತ್ರಿಕಾ ರಂಗಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ. ಪ್ರಜಾಪ್ರಭುತ್ವದ ಸಂರಕ್ಷಣೆ, ಜನಪರ ಜಾಗೃತಿ ಜೊತೆಗೆ ರಾಜಕಾರಣಿಗಳ ನಡವಳಿಕೆ ಬಿಚ್ಚಿಡುವ ಕೆಲಸವನ್ನ ಪತ್ರಕರ್ತರು ಮಾಡಬೇಕು. ಮಾಜಿ ಶಾಸಕ YSV ದತ್ತ ಹೇಳಿಕೆ. ರಾಜ್ಯ ಸರ್ಕಾರ ಆದೇಶದಂತೆ ಪ್ರತಿ ತಿಂಗಳ ಮೊದಲನೆಯ ಶನಿವಾರ ತಾಲೂಕು ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ VR ಗುರುದೇವ್ ಪದಗ್ರಹಣ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.